ಇವತ್ತು ನಾವು ಸ್ವತಂತ್ರವಾಗಿ ಜೀವಿಸ್ತಾ ಇದ್ದೀವಿ ಅನ್ನೋದಕ್ಕೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಕೊಡುಗೆ ಅನ್ನೋದು ಇವತ್ತು ನಾವು ನೋಡಬಹುದು. ಪ್ರತಿ ಕ್ಷಣದಲ್ಲೂ ಪ್ರತಿ ಸಂದರ್ಭದಲ್ಲೂ ಆ ಮಹಾನ್ ವ್ಯಕ್ತಿಗಳನ್ನು ಸ್ಮರಿಸ್ತಾ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ರಾಷ್ಟ್ರ ಕಟ್ಟುವ ನಿಟ್ಟಿನಲ್ಲಿ ನಾವು ಇದನ್ನು ಬೆಳೆಸ್ತಾ ಹೋಗ್ತೀವಿ. ಈ ದೇಶ ಕಟ್ಟುವ ನಿಟ್ಟಿನಲ್ಲಿ ನಮ್ಮ ಯೋಚನೆ ಆಗಿರಬೇಕು. ಈ ದೇಶವನ್ನು ಹೇಗೆ ಸುಭದ್ರಗೊಳಿಸಬೇಕು ಅನ್ನೋದು ಕೂಡ ನಮ್ಮ ಯೋಚನೆ ಆಗಿರಬೇಕು. ಅಂಥ ಯೋಚನೆ ಅಡಿಯಲ್ಲಿ ಸಮಾಜ ಕಟ್ಟತಕ್ಕಂಥ ರೀತಿಯಲ್ಲಿ, ರಾಷ್ಟ್ರ ಕಟ್ಟತಕ್ಕಂಥ ರೀತಿಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ನಮ್ಮ ಜೀವನವನ್ನು ಸಮರ್ಪಕವಾಗಿ ಮಾಡಿದಾಗ ಮಾತ್ರ ಈ ರಾಷ್ಟ್ರೀಯ ಹಬ್ಬಕ್ಕೆ ಒಂದು ಮೆರುಗು ಬರ್ತದೆ ಅನ್ನೋ ಸಂದೇಶವನ್ನು ಈ ಸಂದೇಶದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಯಾವ ರೀತಿ ನಾವು ಸಮರ್ಪಕವಾಗಿ ನಿಭಾಯಿಸಬೇಕು? ಯಾವುದೇ ಒಂದು ರಾಷ್ಟ್ರ ಸದೃಢವಾಗಬೇಕಾದ್ರೆ ಅದಕ್ಕೆ ಬೆನ್ನೆಲುಬಾಗುವುದು ಶಿಕ್ಷಣ ಕ್ಷೇತ್ರ ಸದೃಢವಾಯಿತು ಅಂತಂದರೆ ರಾಷ್ಟ್ರ ಸದೃಢವಾಗ್ತದೆ. ಆ ನಿಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆಗಳು ಇನ್ನೂ ಹೆಚ್ಚಿನ ಕೆಲಸಗಳನ್ನು ಸಮಾಜಮುಖಿಯಾಗಿ ಮಾಡಬೇಕು. ಶಿಕ್ಷಣ ಕ್ಷೇತ್ರಗಳು ತಮ್ಮ ಜವಾಬ್ದಾರಿಯನ್ನು ಕಳೆದುಕೊಂಡು ದೇಶದ ನಾಳೆ ಈ ದೇಶವನ್ನು ಆಳ್ತಕ್ಕಂಥ ನೀವು ನಮ್ಮನ್ನು ಸದೃಢಗೊಳಿಸಿದಾಗ ಮಾತ್ರ ಇದು ಸಾಧ್ಯ. ಅಂತ ಒಂದು ಮಹಾನ್ ಕಾರ್ಯವನ್ನು ನಮ್ಮ ಕರ್ನಾಟಕದಲ್ಲಿ ಕೊಟ್ಟಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಶರಣಬಸವೇಶ್ವರ ವಿದ್ಯಾರ್ಥಿ ಸಂಘದ 8ನೇ ಪೀಠಾಧಿಪತಿಯಾದ ಶರಣಬಸವೇಶ್ವರ ಇವತ್ತಿನ ದಿವಸ ಅವರನ್ನು ಮೆರೆಯಲಾಗುವುದು. ನಾವೆಲ್ಲ ಈ ಭಾಗದ ಪ್ರತಿಯೊಬ್ಬರು ಇಲ್ಲಿ ನಾವೆಲ್ಲ ನಿಂತ್ಕೊಂಡಿದ್ದೀವಿ. ಆ ಸಂಸ್ಥೆಯಲ್ಲಿ ಉಂಟು ಇವತ್ತು ಲಕ್ಷಾಂತರ ಜನರ ಬಾಳಿಗೆ ಬೆಳಕಾಗಿದೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಶೈಕ್ಷಣಿಕ ಚಿಂತನೆ, ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಅಂತ ಒಂದು ಮಹಾನ್ ಮತ್ತು ನೇರ ವ್ಯಕ್ತಿ ಮಾಡಿರ್ತಕ್ಕಂಥ ಶರಣಬಸವ ಪಾಪಯ್ಯನವರು ಏನು ನಮ್ಮ ನಡುವೆ ಹೋಗಿದ್ದಾರೆ. ನಿಜಕ್ಕೂ ಈ ಭಾರತಕ್ಕೆ ನಮ್ಮೆಲ್ಲರಿಗೂ 100 ವರ್ಷದ ಇತಿಹಾಸಗಳನ್ನು ತೆಗೆದುಕೊಂಡಾಗ ನಮಗೆ ಸಿಗ್ತಕ್ಕಂಥ ಅಂದರೆ ಕಾಲಕಾಲದಲ್ಲಿ ಮಕ್ಕಳನ್ನು ನೋಡಲಿಕ್ಕೆ ಅವರ ಕೊಡುಗೆ ಇವತ್ತು ನಾವೆಲ್ಲ ಇವತ್ತಿನ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಕೊಂಡು ಇವತ್ತು ನಾವು ನಿಂತ್ಕೊಂಡಿದ್ದೀವಿ. ಅವೆಲ್ಲ ಅದಕ್ಕೆ ಪ್ರೇರಣೆ. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಾಗಲಿ ಅಥವಾ ಕರ್ನಾಟಕದಲ್ಲಾಗಲಿ ಅನೇಕ ಶಿಕ್ಷಣ ಸಂಸ್ಥೆಗಳು ಅಥವಾ ನಮ್ಮಂಥವರು ಶಿಕ್ಷಣ ಸಂಸ್ಥೆಗಳು ತೆಗಿಬೇಕು ಅಂತ ನಾವೇ ಮನಸ್ಸು ಮಾಡ್ತೀವಿ, ಧೈರ್ಯ ಮಾಡ್ತೀವಿ. ಅದಕ್ಕೆ ಪ್ರೇರಣೆಯಾಗುವಂಥ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಕಾರ್ಯದರ್ಶಿಗಳಾಗಿದ್ದರು. ಆ ವ್ಯಕ್ತಿ ಈ ಕಲಬುರಗಿ ಜಿಲ್ಲೆಯ ಒಂದು ಏನು ಹೆಸರಿತ್ತು ಹಿಂದುಳಿದ ಭಾಗ, ಇವತ್ತು ಕಲಬುರಗಿ ಜಿಲ್ಲೆ ಶೈಕ್ಷಣಿಕವಾಗಿ ಶ್ರೀಮಂತವಾಗಿ ಬೆಳಗ್ತಾ ಇದೆ ಅನ್ನೋದಕ್ಕೆ ಕಾರಣವೇ ಪ್ರತಿಯೊಂದು ಹಂತದ ಒಂದು ಕೆಲಸಗಳನ್ನು ಅವ್ರ ಯೋಚನಾ ಶಕ್ತಿ ನಾವು ಮೆಚ್ಚಬೇಕು. ತಾನು ಆರಾಮ ಕೂಡುವವರಿಗೆ ದೊಡ್ಡ ಸಂಸ್ಥಾನ ಒಂದು ದಾಸೋಹ ಬರೀ ಶಿಕ್ಷಣ ಅಕ್ಷರ ದಾಸೋಹ ಮಾತ್ರ ಮಾಡಿಲ್ಲ, ಅನ್ನ ದಾಸೋಹ ಸಮಾಜಮುಖಿಯಾಗಿ ಅನೇಕ ಕೆಲಸಗಳನ್ನು ಮಾಡ್ತಾರೆ.
ಶ್ರಮಸುಖ ಅಪ್ಪಾಜಿಯವರ ಬಗ್ಗೆ ಅನೇಕ ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಎಮ್ಮೆ ತತ್ವಶಾಸ್ತ್ರದಲ್ಲಿ ಎಮ್ಮೆ ಮುಗಿಸ್ಕೊಂಡಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಅವರು ಎಮ್ಮೆ ಮುಗಿಸ್ಕೊಂಡಿದ್ದಾರೆ. ತದನಂತರ ಕಲಬುರಗಿಯಲ್ಲಿ ಬರ್ತಾರೆ. ಅವರ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಪ್ರತಿಯೊಬ್ಬರು ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಲಕ್ಷಾಂತರ ಜನರು ಪಾಲ್ಗೊಂಡಿದ್ದಾರೆ. ಆ ಸಂಸ್ಥೆಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಜನ ಇವತ್ತು ಕೆಲಸ ಮಾಡ್ತಾರೆ. ಅಂದರೆ 5,000ಕ್ಕೂ ಹೆಚ್ಚು ಜನರ ಮನೆ ಇವತ್ತು ಬೆಳಕಾಗಲಿ ಕಾಣುವಂಥದ್ದು. ಲಕ್ಷಾಂತರ ವಿದ್ಯಾರ್ಥಿಗಳು ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ 70% ವಿದ್ಯಾರ್ಥಿಗಳು ಆ ಸಂಸ್ಥೆಯಲ್ಲಿ ಹಿರಿಯರು ಶರಣರು ಮಾತನ್ನು ಹೇಳ್ತಾರೆ. ಒಂದು ಕೊಟ್ಟು ಹೋಗಬೇಕು, ಇನ್ನೊಂದರೆ ಬಿಟ್ಟು ಹೋಗಬೇಕು. ತೆಗೆದುಕೊಂಡು ಹೋಗುವ ಯಾವ ಆಯ್ಕೆಯು ಹೋಗಬೇಕು. ಇವತ್ತು ಅಪ್ಪಾಜಿಯವರು ನಮ್ಮನ್ನು ಬೇಕಾಗಿದ್ದಾರೆ. ಆದರೆ ಅವರ ಕೊಡುಗೆ ಸದಾ ಜೀವಂತವಾಗಿರುತ್ತದೆ. ಮನೆಯಲ್ಲಿ ಅಪ್ಪಾಜಿಯವರು ಸದಾ ಶಾಶ್ವತವಾಗಿ ಅವರು ಚಿರಋಣಿಯಾಗಿ ಜೀವಂತವಾಗಿರುತ್ತಾರೆ. ಇವತ್ತು ನಮ್ಮನ್ನು ಆಗಿರುವ ಹೋಗಬಹುದು. ಆದರೆ ಅವರ ಚಿಂತನೆಗಳು, ಅವರ ಯೋಚನೆಗಳು, ಅವರು ಮಾಡಿರ್ತಕ್ಕಂಥ ಸಾಧನೆಗಳು ನಮಗೆ ಸದಾ ಇರ್ತವೆ. ಸೊ ಅಂಥ ಒಂದು ವ್ಯಕ್ತಿತ್ವವನ್ನು ಇವತ್ತು ನಾವು ಇವೆಲ್ಲ ಸೇರಿಸಿಕೊಂಡು ಅವರ ಆದರ್ಶದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆಯನ್ನು ರಾಷ್ಟ್ರದ ಕೊಡುಗೆಯಾಗಿ ಪರಿವರ್ತಿಸಬೇಕಾಗಿದೆ. ಅಂಥ ಒಂದು ಶಕ್ತಿ ನಮ್ಮಲ್ಲಿ ಇರ್ತದೆ. ಆ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು, ವೃದ್ಧಿಸ್ಕೊಳ್ಬೇಕು. ನೀವು ಸಮರ್ಪಕವಾಗಿ ಬೆಳೆಯಬೇಕು. ಕುಟುಂಬದ ಜವಾಬ್ದಾರಿಯನ್ನು ನೀವು ಹೊರಬೇಕು. ಸಮಾಜದ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು. ಜೊತೆಗೆ ಎಲ್ಲರೂ ರಾಷ್ಟ್ರ ಅಂಥ ಒಂದು ವಿಚಾರದ ಅಡಿಯಲ್ಲಿ ಶೈಕ್ಷಣಿಕ ಜೀವನವನ್ನು ತೆಗೆದುಕೊಂಡು ಹೋಗ್ತಾರೆ. ಆ ಕೆಲಸಗಳನ್ನು ಸಮರ್ಪಕವಾಗಿ ಮಾಡ್ತೀವಿ, ಮಾಡಿ ಆ ಕೆಲಸವನ್ನು ನಾವು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ. ಮಾಡಿದಾಗಲೇ ರಾಷ್ಟ್ರ ಬಲಿಷ್ಠವಾಗ್ತದೆ, ರಾಷ್ಟ್ರೀಯ ಹಬ್ಬಕ್ಕೆ ನೆರವಾಗ್ತದೆ. ವರ್ಷಕ್ಕೊಂದು ಒಂದು ರಾಷ್ಟ್ರೀಯ ಹಬ್ಬ ಆಚರಣೆ ಮಾಡಿದಾಗ ಅದು ರಾಷ್ಟ್ರಾಭಿಮಾನ. ನಿಮ್ಮಲ್ಲಿ ಮನೆ ಮಾಡಿರೋದು ರಾಷ್ಟ್ರದ ಬಗ್ಗೆ ಅಭಿಮಾನವನ್ನು ಬೆಳೆಸಬೇಕು. ನಾವು ಅನ್ನೋದಕ್ಕಿಂತ ನಾವು ಅನ್ನೋದಕ್ಕಿಂತ ನಾವು ಅಂತಂದಾಗ ಇವತ್ತು ಹೇಗಾಗಿದೆ ಅಂತಂದರೆ ಭಾರತಕ್ಕೆ ಅನೇಕ ಆಂತರಿಕ ಸಮಸ್ಯೆಗಳು ಅಥವಾ ಹೊರಗಿನ ಸಮಸ್ಯೆಗಳಿಂದ ಆಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಮನುಷ್ಯರಾಗ್ತೇವೆ, ನಾವು ಶಕ್ತಿವಂತರಾಗ್ತೇವೆ. ನಮ್ಮಲ್ಲಿ ಒಂದು ಐಕ್ಯತೆಯ ಭಾವನೆ, ನಾವೆಲ್ಲರೂ ಒಂದೇ ಅನ್ನೋ ಸಂದೇಶಗಳು ಸಾಧನ ಮಾತ್ರ ಅದು ಎಲ್ಲಿಂದ ಪ್ರಾರಂಭವಾಗ್ತದೆ ಅಂತಂದರೆ ವಿದ್ಯಾರ್ಥಿ ದೃಷ್ಟಿಯಿಂದಲೇ ಪ್ರಾರಂಭವಾಗ್ತದೆ. ಸೊ ಅಂಥ ಒಂದು ಅರ್ಥಾಭಿಮಾನ ಕಟ್ಕೊಳ್ಬೇಕಾಗಿದೆ. ಇದು ಭಾಷಣ ಮಾಡ್ತಕ್ಕಂಥ ಸಮಯವಲ್ಲ. ಸೊ ಯಾಕಂದರೆ ದಿವಸ ನಾವೆಲ್ಲರೂ ನೆನೆಸ್ತಕ್ಕಂಥ ಕೆಲಸ, ಮಾಡಿರ್ತಕ್ಕಂಥ ಸಾಧನೆ ಬಗ್ಗೆ ಬೆಳಕಾಗ್ತಕ್ಕಂಥ ಕೆಲಸ. ಸೊ ಆ ಕೆಲಸವನ್ನು ನಾವು ಉಳಿಸೋಣ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಭಾಗಕ್ಕೆ ಕೀರ್ತಿ ಕಟ್ಟತಕ್ಕಂಥ ಕೆಲಸಗಳು ನಾವು ಹೇಳ್ತಾ ಮತ್ತೊಮ್ಮೆ